Hello dear students, welcome back to the physics video classes. In this class, I will take up the new chapter from the first PU, that is motion in a plane. ಈ ಒಂದು ಚಾಪ್ಟರ್ ಕೂಡ ನಿಮ್ಮ ಕಾಂಪಿಟೇಟಿವ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎವ್ರಿ ಇಯರ್ ಒಂದು ಕ್ವೆಶ್ಚನ್ ನ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಎಲ್ಲಾ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. Let's move on to the first question asked in 2020. Rain is falling vertically with a speed of 12 meter per second. A woman rides a bicycle with a speed of 12 meter per second in east to west direction. What is the direction in which she should hold her umbrella? They are given 4 options. In that option, they are given angle as well as direction also. Let's move on to the solution for this question. They are given velocity of the rain is 12 meter per second. Velocity of the woman is 12 meter per second in the east to west direction. ನೋಡಿ ಇಲ್ಲಿ ವುಮೆನ್ ಮೋಷನ್ ಇರೋದ್ರಿಂದ ವೆಲಾಸಿಟಿ ಆಫ್ ದ ವುಮೆನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಕೊಟ್ಟಿದ್ದಾರೆ, ಬಟ್ ವಿ ಡೋಂಟ್ ನೋ ದ ವೆಲಾಸಿಟಿ ಆಫ್ ದ ವುಮೆನ್ ವಿತ್ ರೆಸ್ಪೆಕ್ಟ್ ಟು ರೈನ್. ಹಾಗಾಗಿ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ನೋಡಿ, ದಿಸ್ ಈಸ್ ಆಕ್ಚುಲಿ ರಿಸಲ್ಟೆಂಟ್ ವೆಲಾಸಿಟಿ. ಈಗ ಈ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಕೊಟ್ಟಿದ್ದಾರೆ, ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಇದು ಪ್ಲಸ್ ಆಗಿದ್ರೆ ಮೈನಸ್ ಏನಾಗಿರುತ್ತೆ? ಸೇಮ್ ಮ್ಯಾಗ್ನಿಟ್ಯೂಡ್ ಆಪೋಸಿಟ್ ಡೈರೆಕ್ಷನ್. ದಿಸ್ ಈಸ್ ಮೈನಸ್ ವೆಲಾಸಿಟಿ ಆಫ್ ದ ವುಮೆನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಈಗ ಏನು ಮಾಡಬೇಕು? ಅಂಬ್ರೆಲಾನ ಯಾವ ಡೈರೆಕ್ಷನಲ್ಲಿ ಹೋಲ್ಡ್ ಮಾಡಬೇಕಂತ ಕೇಳಿದ್ದಾರೆ. ಯಾವ ಡೈರೆಕ್ಷನಲ್ಲಿ ಅಂಬ್ರೆಲಾನ ಹೋಲ್ಡ್ ಮಾಡಬೇಕಂದ್ರೆ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಲಾಸಿಟಿ. ರಿಸಲ್ಟೆಂಟ್ ವೆಲಾಸಿಟಿ ಯಾವುದು? ನೋಡಿ, ದಿಸ್ ಇಸ್ ಒನ್ ವೆಕ್ಟರ್, ದಿಸ್ ಇಸ್ ದ ಅನದರ್ ವೆಕ್ಟರ್. The third vector which is drawn in the opposite direction of the third side of the triangle, this is the resultant vector. This is triangular law of vector addition. Triangular law of vector addition ಏನಂತಂದ್ರೆ two vectors having both magnitude and direction taken in the same order, then the resultant is represented in the third side of the triangle taken in the opposite order. ಈ ಡೈರೆಕ್ಷನ್ ಅಲ್ಲಿ ನಾವೇನ್ ಮಾಡಬೇಕು? ಅಂಬ್ರೆಲಾನ ಹೋಲ್ಡ್ ಮಾಡಬೇಕಾಗುತ್ತೆ. ನಾವು ಡೌನ್ವರ್ಡ್ ಹೋಲ್ಡ್ ಮಾಡಕ್ ಬರಲ್ಲ, ಹಾಗಾಗಿ ಏನ್ ಮಾಡಬೇಕು? ಅಪ್ವರ್ಡ್ ಹೋಲ್ಡ್ ಮಾಡಬೇಕು. ದಿಸ್ ಇಸ್ ದ ಡೈರೆಕ್ಷನ್ ವಿ ಶುಡ್ ಹೋಲ್ಡ್ ಅವರ್ ಅಂಬ್ರೆಲಾ. ಈ ಡೈರೆಕ್ಷನ್ ಅಲ್ಲಿ ಕ್ವಶನ್ ನಲ್ಲಿ ಆಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಹಾಗಾಗಿ ಆಂಗಲ್ ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ನಾನು ಇಲ್ಲಿಗೆ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ತೀನಿ. ದಿಸ್ ಇಸ್ ದ ಆಂಗಲ್ ಥೀಟಾ. ನೋಡಿ, ಇದು ವುಮೆನ್ ವೆಲಾಸಿಟಿ ಆಫ್ ದ ವುಮೆನ್ ಆಗಿರೋದ್ರಿಂದ ಸೇಮ್ ಮ್ಯಾಗ್ನಿಟ್ಯೂಡ್ ಇದನ್ನ ಇಲ್ಲಿ ಕೂರಿಸಿದ್ರೆ ಸೇಮ್ ಲೆಂತ್ ಆಗಿರುತ್ತೆ. ಸೊ ದಟ್ ದಿಸ್ ಇಸ್ ಆಲ್ಸೋ ವೆಲಾಸಿಟಿ ಆಫ್ ದ ವುಮೆನ್. ದಿಸ್ ಇಸ್ ವೆಲಾಸಿಟಿ ಆಫ್ ದ ರೈನ್ ಆಗಿದೆ, ಹಾಗಾಗಿ ಇದನ್ನ ತಂದು ಇಲ್ಲಿ ಕೂರಿಸಿದೆ, ಇದು ಕೂಡ ವೆಲಾಸಿಟಿ ಆಫ್ ದ ರೈನ್ ಆಗುತ್ತೆ. ಸೊ ಟ್ಯಾನ್ ಥೀಟಾ ತಗೊಂಡ್ರೆ ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ವೆಲಾಸಿಟಿ ಆಫ್ ದ ರೈನ್. ಸೊ ದಿಸ್ ಇಸ್ 12. ದಿಸ್ ಇಸ್ ಆಲ್ಸೋ 12. ಟ್ಯಾನ್ ಥೀಟಾ ಏನು ಬಂತು ನಮಗಿಲ್ಲಿ? 1 ಬಂತು. ಸೊ ಥೀಟಾ ಇಸ್ ಈಕ್ವಲ್ ಟು ಏನಾಯಿತು? 45 ಡಿಗ್ರಿ. So the answer for the question is 45 degree towards ಯಾವ ಡೈರೆಕ್ಷನ್ ಇದು? ನೋಡಿ, ಟುವರ್ಡ್ಸ್ ಯಾವ ಡೈರೆಕ್ಷನ್ ಅಲ್ಲಿ? ವೆಸ್ಟ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥದ್ದು. ಸೊ 45 degree towards west is the answer. We move on to the next question asked in 2019. The trajectory of a projectile projected from origin is given by the equation y is equal to x minus 2x square divided by 5. The initial velocity of the projectile is. Let's move on to the solution for this question. This question is asked in 2019. Equation ಕೊಟ್ಟಿದ್ದಾರೆ. Equation of the projectile is x minus 2x square divided by 5. ಇದರಲ್ಲಿ ನಮಗೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ನ ಕೇಳಿದ್ದಾರೆ. ನಮಗೊಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ, ನಾವು ಡಿರೈವೇಶನ್ ಅಲ್ಲಿ ಕಲಿತೀವಿ ಇದನ್ನ. ದಟ್ ಈಸ್ ಶೋ ದಟ್ ದ ಟ್ರಾಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಮೋಷನ್ ಇಸ್ ಪ್ಯಾರಾಬೋಲಾ. ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನು ಬರುತ್ತೆ ನಮಗೆ? y is equal to ax minus bx square ಅಂತ ಬರುತ್ತೆ. ಇಲ್ಲಿ ಎ ಅನ್ನೋದು ಕಾನ್ಸ್ಟೆಂಟ್, ದ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಟ್ಯಾನ್ ಥೀಟಾ ಆಗಿರುತ್ತೆ. ಸಿಮಿಲರ್ಲಿ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಜಿ ಡಿವೈಡೆಡ್ ಬೈ 2u ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ ಆಗಿರುತ್ತೆ. ನೋಡಿ, ಇವೆರಡನ್ನ ಕಂಪೇರ್ ಮಾಡಿದ್ರೆ ಎ ಪ್ಲಸ್ ಎಲ್ ಏನಿದೆ, ಇಲ್ಲಿ ಏನು ಇಲ್ಲ ಅಂದ್ರೆ ಇನ್ನೇನಿರುತ್ತೆ? 1 ಇರುತ್ತೆ. ಸೊ ದಟ್ ಎ ಇಸ್ ಈಕ್ವಲ್ ಟು 1, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸಿಮಿಲರ್ಲಿ ಬಿ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ? 2 ಡಿವೈಡೆಡ್ ಬೈ 5 ಇದೆ, ದಟ್ ಈಸ್ ಈಕ್ವಲ್ ಟು ಜಿ ಡಿವೈಡೆಡ್ ಬೈ 2u ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ. ನಮಗೆ ಇನಿಷಿಯಲ್ ವೆಲಾಸಿಟಿ, ದಟ್ ಈಸ್ ದ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್, ಈ ಫಾರ್ಮುಲಾದಲ್ಲಿದೆ. ಅದಕ್ಕೆ ಥೀಟಾ ವ್ಯಾಲ್ಯೂ ಬೇಕಾಗಿದೆ. ಥೀಟಾನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1, ಇಟ್ ಇಂಪ್ಲೈಸ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು?
45 ಡಿಗ್ರಿ, tan 45 ಡಿಗ್ರಿ is 1. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ g is nothing but 10 meter per second square 2u square cos square 45 degree. Cos 45 degree is 1 by root 2, so that 1 by root 2 whole square is 1 by 2. 10 divided by 2u square 1 by 2 ಆಗ್ತದೆ. 2 get cancel out, therefore u square is equal to 5 into 10 divided by 2. So 2 ones are 2 5s are, so u square is equal to ಏನಾಯಿತು 5 into 5, therefore u is equal to 5 meter per second. This is the solution for the given question. We move on to the next question asked in 2017. The question is a and b are the two vectors. These two vectors are perpendicular to each other. ಹಾಗಾದರೆ what is the value of alpha ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ದೇರ್ ಡಾಟ್ ಪ್ರಾಡಕ್ಟ್ ಗೆಟ್ ವ್ಯಾನಿಷಸ್. ಡಾಟ್ ಪ್ರಾಡಕ್ಟ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ದಟ್ ಈಸ್ a ಡಾಟ್ b is equal to 0 ಆಗಿದೆ. ದಿಸ್ ಇಸ್ ದ ಕಂಡೀಷನ್ ಫಾರ್ two vectors are perpendicular to each other. So a vector ಕೊಟ್ಟಿದ್ದಾರೆ, this is the a vector. I will write it here 2i plus 3j plus 8k. This is the a vector. Dot product of b vector ನೋಡಿ 4j minus 4i plus alpha k ಇದೆ. ಆರ್ಡರ್ ತಪ್ಪಾಗಿದೆ, ನಾನು ಕರೆಕ್ಟ್ ಆರ್ಡರಲ್ಲಿ ಬರ್ಕೊಂಡ್ರೆ ಫಸ್ಟ್ i ಬರ್ಕೊಳ್ತೀನಿ minus 4i plus 4j plus alpha k that is equal to 0. ನೋಡಿ ಡಾಟ್ ಪ್ರಾಡಕ್ಟ್ ಹೇಗೆ ಮಾಡೋದಂದರೆ ಜಸ್ಟ್ ಐನ ಕೋಎಫಿಷಿಯಂಟ್ ಜೊತೆ ಮಲ್ಟಿಪ್ಲೈ ಮಾಡೋದು, ಜೆನ ಜೆ ಕೋಎಫಿಷಿಯಂಟ್ ಜೊತೆ ಮಲ್ಟಿಪ್ಲೈ ಮಾಡೋದು. ನೋಡಿ ಐ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿದರೆ 2 ಇಂಟು ಮೈನಸ್ 4 ಈಸ್ ಮೈನಸ್ 8 ಪ್ಲಸ್ 3 ಇಂಟು 4 ಈಸ್ 12 ಪ್ಲಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಹಾಗಾಗಿ 2 ಇಂಟು ಮೈನಸ್ 4 ಈಸ್ ಮೈನಸ್ 8. ಸೊ ಪ್ಲಸ್ 3 ಇಂಟು ಪ್ಲಸ್ 4 ಈಸ್ 12. ಸಿಮಿಲರ್ಲಿ ಪ್ಲಸ್ 8 ಇಂಟು ಆಲ್ಫಾ ಈಸ್ plus 8 alpha that is equal to 0. ನಮಗೆ ಬೇಕಾಗಿರ್ತಕ್ಕಂಥದ್ದು ಆಲ್ಫಾ ವ್ಯಾಲ್ಯೂ, ದಿಸ್ ಇಸ್ ಆಲ್ಫಾ. 8 alpha is equal to 12 minus 4 is plus 4. ಆ ಕಡೆ ಸೈಡ್ ಹೋದರೆ ಏನಾಗುತ್ತೆ minus 4 ಆಗುತ್ತೆ. ಆಲ್ಫಾ is equal to minus 1 by 2. This is the answer for the given question. We move on next question asked in 2016. Three projectiles A, B and C are projected at an angle of 30 degree, 45 degree, 60 degree respectively. If RA, RB and RC are the ranges of A, B and C respectively, then what will be the relation between range for these three projectiles? Question alli velocity of the projection is same for A, B, C anta kottidare. Let's move on to the solution for this question. ನಾನು ತೀಟಾ 1ನ 30 ಡಿಗ್ರಿ ಅಂತ ತೊಗೊಳ್ತೀನಿ. ಸಿಮಿಲರ್ಲಿ ತೀಟಾ 2ನ 45 ಡಿಗ್ರಿ, ತೀಟಾ 3ನ 60 ಡಿಗ್ರಿ. ದಟ್ ಈಸ್ ತೀಟಾ 1 is corresponding to the projectile A, ತೀಟಾ 2 is corresponding to the projectile B, ತೀಟಾ 3 is corresponding to the projectile C. ನಮಗೆ ಗೊತ್ತಿದೆ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ ಇಸ್ ಗಿವನ್ ಬೈ r is equal to u square sin 2 theta divided by g. This is the formula for the range of the projectile. ಕ್ವಶನ್ ಅಲ್ಲಿ ಹೇಳಿದರೆ u, that is the initial velocity or velocity of the projection is same for three cases. Three particle ಗೂ ಕೂಡ ಏನಾಗಿದೆ ಪ್ರೊಜೆಕ್ಷನ್ ಸೇಮ್ ಇದೆ. g is also same because g is a acceleration due to gravity. ಹಾಗಾಗಿ r ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? sin 2 theta ಮೇಲೆ ಡಿಪೆಂಡ್ ಆಗಿದೆ. ಯಾವುದಕ್ಕೆ sin 2 theta ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅದಕ್ಕೆ ರೇಂಜ್ ಏನಾಗಿರುತ್ತೆ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಕೇಸ್ ಅಲ್ಲಿ ನೋಡೋಣ, ದಟ್ ಈಸ್ ಫಾರ್ a particle ಗೆ. So range of the A particle is directly proportional to sin 2 theta. Theta is 30 degree, 2 into 30 degree. So directly proportional to sin 60 degree. Sin 60 degree is root 3 divided by 2. Similarly for B particle, range of the B particle is sin 45 degree ಕೊಟ್ಟಿದ್ರೆ 2 into 45 degree. 2 into 45 degree is 90. Directly proportional sin 90 is 1. Similarly for third particle, r of the third particle that is the C particle ಗೆ ರೇಂಜ್ ಏನಾಗಿರುತ್ತೆ? ಇಲ್ಲಿ 60 ಡಿಗ್ರಿ ಇದೆ, ಸೈನ್ ಏನಾಯಿತು 120 ಡಿಗ್ರಿ ಆಯಿತು. ಸೈನ್ 120 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಆಫ್ 90 ಪ್ಲಸ್ 30 ಡಿಗ್ರಿ. ಸೈನ್ 90 ಪ್ಲಸ್ ಥೀಟಾ ಇಸ್ ನಥಿಂಗ್ ಬಟ್ ಕಾಸ್ ಥೀಟಾ. ಕಾಸ್ 30 ಡಿಗ್ರಿ ಆಯಿತು. ಕಾಸ್ 30 ಡಿಗ್ರಿ ಇಸ್ ನಥಿಂಗ್ ಬಟ್ ರೂಟ್ 3 ಡಿವೈಡೆಡ್ ಬೈ 2. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದರೆ ಆರ್ ಎ ಆ್ಯಂಡ್ ಆರ್ ಸಿ ರೇಂಜ್ ಏನಾಗಿದೆ ಸೇಮ್ ಆಗಿದೆ. ಸೊ RA range of a projectile A is equal to range of a projectile C. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ? ರೂಟ್ 3 ವ್ಯಾಲ್ಯೂ ಅಂದರೆ 1.71 ಸಮಥಿಂಗ್ ಬರುತ್ತೆ. 1.71 ಡಿವೈಡೆಡ್ ಬೈ 2 ಅಂದರೆ ದಟ್ ಈಸ್ ಲೆಸ್ ದ್ಯಾನ್ 1 ಬರುತ್ತೆ. ಸೊ RA is equal to RC. ದಿಸ್ is less than the range of a projectile B ಆಗಿರುತ್ತೆ. This is the solution for the
ಗಿವನ್ ಕ್ವಶನ್. ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ, ಇಫ್ ದ ಸಮ್ ಆಫ್ ದ ಟೂ ಆ್ಯಂಗಲ್ಸ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದ್ರೆ ಆ ಎರಡು ಪ್ರೊಜೆಕ್ಟೈಲ್ಗಳನ್ನ ರೇಂಜ್ ಏನಾಗಿರುತ್ತೆ ಅಂದರೆ ಸೇಮ್ ಆಗಿರುತ್ತೆ. ಇಫ್ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಇಸ್ ಸೇಮ್ ಆಗಿರಬೇಕು. ನೋಡಿ ಈ ಒಂದು ಕೇಸಲ್ಲಿ ನೋಡಿ, ಫಸ್ಟ್ ಕೇಸಲ್ಲಿ ತೀಟಾ ಏನಾಗಿದೆ ಇಲ್ಲಿ 30 ಡಿಗ್ರಿ ಇದೆ, ಥರ್ಡ್ ಕೇಸಲ್ಲಿ 60 ಡಿಗ್ರಿ ಇದೆ. 60 + 30 ಏನಾಯಿತು 90 ಡಿಗ್ರಿ ಆಯಿತು. ಹಾಗಾಗಿ ರೇಂಜ್ ಫಾರ್ ಎ ಪಾರ್ಟಿಕಲ್ ಇಸ್ ಈಕ್ವಲ್ ಟು ರೇಂಜ್ ಫಾರ್ ಸಿ ಪಾರ್ಟಿಕಲ್. ಇದನ್ನು ಸಾಲ್ವ್ ಮಾಡ್ದಲ್ಲೇ ಡೈರೆಕ್ಟ್ಲಿ ನಾವು ಡಿಟೆಕ್ಟ್ ಮಾಡ್ಬೋದು. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಆಸ್ಕ್ಡ್ ಇನ್ ದ ಸೇಮ್ ಇಯರ್. ದ ಕಾಂಪೋನೆಂಟ್ ಆಫ್ ಎ ವೆಕ್ಟರ್ ಆರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವಿಲ್ ಹ್ಯಾವ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಫ್ ಅಂತ ಹೇಳಿದ್ದಾರೆ. ನೋಡಿ ಯಾವುದೇ ಒಂದು ವೆಕ್ಟರು ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದರ ಓನ್ ಆಕ್ಸಿಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರ್ ಅನ್ನೋ ವೆಕ್ಟರ್ ಇದೆ, ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿ ಇದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿ. ಸೊ ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದೇ ಡೈರೆಕ್ಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಯಾವುದಾದ್ರೂ ಒಂದು 45 ಡಿಗ್ರಿ ಆ್ಯಂಗಲ್ ಮೇಕ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಹಾಗಾದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಈ ಡೈರೆಕ್ಷನಲ್ಲಿ ಆರ್ ಕಾಸ್ 45 ಡಿಗ್ರಿ ಆಯಿತು. ಸೊ ದಿಸ್ ವ್ಯಾಲ್ಯೂ ಏನಾಯಿತು, ಆರ್ ಇಂಟು ಕಾಸ್ 45 ಡಿಗ್ರಿ ಇಸ್ 1/√2. ಸೊ ಆರ್ ಡಿವೈಡೆಡ್ ಬೈ √2 ಆಯಿತು. ನೋಡಿ ಆರ್ನ ವ್ಯಾಲ್ಯೂ ಏನಾಗುತ್ತೆ, ಡಿವೈಡೆಡ್ ಬೈ √2 ಮಾಡ್ತಾ ಇದ್ದೀವಿ, ಇದು ವ್ಯಾಲ್ಯೂ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಸೊ ದ ವೆಕ್ಟರ್ ಹ್ಯಾವಿಂಗ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಓನ್ಲಿ ಅಲಾಂಗ್ ಇಟ್ಸ್ ಓನ್ ಆಕ್ಸಿಸ್, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆಯೋ ಅದೇ ಡೈರೆಕ್ಷನಲ್ಲಿ ಆ ವೆಕ್ಟರ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆರ್ ಈಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಆಸ್ಕ್ಡ್ ಇನ್ 2015. ಎ ಪಾರ್ಟಿಕಲ್ is projected with a velocity v so that its horizontal range twice the greatest height attained. The horizontal range is, they are given 4 options in terms of velocity of projection as well as acceleration due to gravity. Let's move on to the solution for this question. Given range is equal to 2 times maximum height attained. ಕ್ವಶನ್ ಅಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು ವಾಟ್ ವಿಲ್ ಬಿ ದ ರೇಂಜ್ ವ್ಯಾಲ್ಯೂ. ನೋಡಿ ರೇಂಜಿನ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಸೈನ್ 2θ ಡಿವೈಡೆಡ್ ಬೈ ಜಿ. ಅದರ್ವೈಸ್ ವಿ ಕ್ಯಾನ್ ರೈಟ್ ಇಟ್ ಆಲ್ಸೋ ಯು ಸ್ಕ್ವಯರ್ ಸೈನ್ 2θ ಕ್ಯಾನ್ ಬಿ ರಿಟನ್ ಆಸ್ 2 sin θ cos θ ಡಿವೈಡೆಡ್ ಬೈ ಜಿ, ಬಿಕಾಸ್ ಸೈನ್ 2θ ವ್ಯಾಲ್ಯೂ ಇಸ್ 2 sin θ cos θ. ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ವಶನಲ್ಲಿ ಇನ್ ಟರ್ಮ್ಸ್ ಆಫ್ ಯು ಸ್ಕ್ವೇರ್ ಮತ್ತು ಜಿನಲ್ಲಿ ಕೊಟ್ಟಿದ್ದಾರೆ. ಆರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಥೀಟಾ ವ್ಯಾಲ್ಯೂ ಬೇಕಾಗಿದೆ. ಸೊ ಈ ಕಂಡೀಷನ್ನ ಯೂಸ್ ಮಾಡಿಕೊಂಡು ನಾವು ಥೀಟಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಆರ್ ಇಸ್ ನಥಿಂಗ್ ಬಟ್ ಯು ಸ್ಕ್ವೇರ್ ಸೈನ್ 2θ ಡಿವೈಡೆಡ್ ಬೈ ಜಿ 2 ಇಂಟು ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಈಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಸೊ 2 get cancel out, g get cancel out, here u square get cancel out. Sin 2θ ಇದೆ, sin 2θ is nothing but 2 sin θ cos θ is equal to u square sin square θ ಇದೆ, u square cancel ಆಗಿದೆ, sin square θ can be written as sin θ into sin θ. 1 sin θ get cancel out. So 2 is equal to sin θ divided by cos θ ನ ಇಲ್ಲಿ ಕಳಿಸ್ತೀನಿ, this is cos θ. It implies sin by cos is tan θ. ನಮಗೆ tan θ ಸಿಕ್ಕಾಗಿದೆ, tan θ is equal to 2. tan θ we got. ನೋಡಿ ನಾನು ಟ್ರಯಾಂಗಲ್ನ ತಗೊಂಡ್ರೆ ದಿಸ್ ಇಸ್ ಥೀಟಾ, ಆಪೋಸಿಟ್ ದಿಸ್ ಇಸ್ ಅಡ್ಜಸೆಂಟ್, ದಿಸ್ ಇಸ್ ಹೈಪಾರ್ಟೆನಸ್. tan θ ಇಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡ್ ಏನಿದೆ ಇಲ್ಲಿ 2, ಅಡ್ಜಸೆಂಟ್ ಸೈಡ್ 1 ಇದೆ. ಸೊ ಹೈಪಾರ್ಟೆನಸ್ ಏನಾಗುತ್ತೆ, ಹೈಪಾರ್ಟೆನಸ್ ಇಸ್ ಸ್ಕ್ವೇರ್ ರೂಟ್ ಆಫ್ ದಿಸ್ ಸ್ಕ್ವೇರ್ ಅಂಡ್ ದಿಸ್ ಸ್ಕ್ವೇರ್, 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ದಟ್ಸ್ ದಿಸ್ ವ್ಯಾಲ್ಯೂ ಇಸ್ √5 ಆಯಿತು. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ವ್ಯಾಲ್ಯೂ sin theta is equal to opposite divided by hypotenuse. Opposite is 2, hypotenuse is √5. Similarly cos theta is adjacent divided by hypotenuse. Adjacent is 1, hypotenuse is √5. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we can get the relation. So r is equal to u square ಗೆ ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ, u is nothing but v ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ v square into 2 sin theta is nothing but 2 divided by √5, cos theta is nothing but 1 divided by √5 divided by g. Therefore r is equal to, ಇಲ್ಲಿ ನೋಡಿ 2 into 2 is 4 v square divided by √5 into √5 is 5 into g. This is the solution for the given question, 4 v square divided by 5g. Next question from 2014. A stone is thrown vertically at a speed of 30 meter per second, making an angle of 45 degree with the horizontal. What is the maximum height reached by the stone
Let's move on to the solution for this question. They are given u is equal to 30 meter per second, theta is equal to 45 degree. What will be the maximum? Situation ಹೇಗಿದೆ ಅಂದರೆ ನೋಡಿ, ಒಂದು ಸ್ಟೋನ್ನ ಥ್ರೋ ಮಾಡ್ತಿದ್ದಾರೆ with an angle of 45 degree with the horizontal. It reaches its path will be parabolic path, that is the projectile motion. It reaches the maximum height and then come to the same level of projection. ಈ ಒಂದು height ನ ಕೇಳಿದರೆ what will be this height h? The maximum height is given by u square sin square theta divided by 2g. U they are given, u is 30 square is 900 into sin theta sin 45 degree, sin 45 degree whole square is 1 by root 2 whole square divided by 2 into 10. Therefore h is equal to 900 into 1 divided by 2 divided by 2 into that is 20. So 0 get cancelled out. H is becomes 90 divided by 4. So h is equal to 4 ones are 4 twos are, in a remaining will be 1. So that 4 twos are, remaining will be 2.2. So answer for the question is 22.5 meter. This is the solution for the given question. We move on to the next question asked in 2013. A projectile is projected at 30 meter per second by making an angle of 60 degree to the horizontal. After some time, its velocity makes an angle 30 degree to the horizontal. Its speed at this instant is ಅಂತ ಹೇಳಿದ್ದಾರೆ. Let's move on to the solution for this question. They are given initial velocity of the projectile is 10 meter per second, makes an angle of 60 degree. After certain interval of time, same projectile 30 degree horizontal ಜೊತೆ ಮೇಕ್ ಮಾಡ್ತಿದೆ. ಹಾಗಾದರೆ ಆ ಟೈಮಲ್ಲಿ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಪ್ರೊಜೆಕ್ಟೈಲ್ ಮೋಷನಲ್ಲಿ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ನ ತಿಳ್ಕೋಬೇಕು. ಒನ್ ವಿಲ್ ಬಿ ದ horizontal component of velocity. Horizontal component of velocity is constant during the projectile motion. During projectile motion horizontal velocity ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಯಿತು. ಇಲ್ಲಿ ನೀವು horizontal velocity ಮೆಜರ್ ಮಾಡಿದರೆ ಸೇಮ್ ವೆಲಾಸಿಟಿ ಇಲ್ಲಿರುತ್ತೆ, ಸೇಮ್ ವೆಲಾಸಿಟಿ ಇಲ್ಲಿರುತ್ತೆ. ಬಿಕಾಸ್ ಹಾರಿಜಾಂಟಲ್ ಮೋಷನ್ ವಿ ಆರ್ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯಾಕಂದರೆ ಯಾವುದೇ ರೀತಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಹಾರಿಜಾಂಟಲ್ ಮೋಷನ್ ಮೇಲೆ ಆಕ್ಟ್ ಆಗ್ತಿಲ್ಲ. ಬಟ್ ಹಾರಿಜಾಂಟಲ್ ವರ್ಟಿಕಲ್ ಕಾಂಪೊನೆಂಟಲ್ಲಿ ಏನಾಗುತ್ತೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗ್ತಿರೋದ್ರಿಂದ ವರ್ಟಿಕಲ್ ಮೋಷನ್ ವಿ ಆರ್ ಕಾಲ್ ಇಟ್ ಆಸ್ ಎ ನಾನ್ ಯೂನಿಫಾರ್ಮ್ ಮೋಷನ್. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಎ ಆಕ್ಸಿಲರೇಟೆಡ್ ಮೋಷನ್. ಆ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನೋಡಿ, ಈ ಪಾಯಿಂಟಲ್ಲಿ ನಾನು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯು ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಯು ಕಾಸ್ ಥೀಟಾ. ವರ್ಟಿಕಲ್ ಕಾಂಪೊನೆಂಟು ಯು ವೈ ಅಂತ ತಗೊಂಡ್ರೆ ಯು ಸೈನ್ ಥೀಟಾ ಆಗಿರುತ್ತೆ. ನಮಗೆ ಬೇಕಾಗಿರೋದು, ನಾನು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ತಗೊಳ್ತೀನಿ. ಯು ಎಕ್ಸ್ ಇಸ್ ಈಕ್ವಲ್ ಟು ಯು ಕಾಸ್ ಥೀಟಾ. ಯು ಈಸ್ ನಥಿಂಗ್ ಬಟ್ 10 ಕಾಸ್ 60 ಡಿಗ್ರಿ. ಸೊ ದಟ್ 10 ಇಂಟು ಕಾಸ್ 60 ಡಿಗ್ರಿ ಇಸ್ 1/2. ನಮಗೆ ಯು ಎಕ್ಸ್ ಸಿಕ್ತು. ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇಸ್ 5 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕೇಸಲ್ಲಿ ಸೇಮ್ ಪ್ರೊಜೆಕ್ಟೈಲ್ ಆಗಿರೋದ್ರಿಂದ ಇಲ್ಲೂ ಕೂಡ ಹಾರಿಜಾಂಟಲ್ ವೆಲಾಸಿಟಿ ಇಷ್ಟೇ ಇರಬೇಕು. ಬಿಕಾಸ್ ದ ಪ್ರೊಜೆಕ್ಟೈಲ್ ಇಸ್ ಸೇಮ್, ಬಟ್ ಇಟ್ ಮೇಕ್ಸ್ ಎನ್ ಆಂಗಲ್ 30 ಡಿಗ್ರಿ ಅಟ್ ಸಮ್ ಇನ್ಸ್ಟೆಂಟ್ ಆಫ್ ಟೈಮ್. ಈ ಟೈಮಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಈ ಟೈಮಲ್ಲಿ ನಾನು ಹಾರಿಜಾಂಟಲ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಾರಿಜಾಂಟಲ್ ವೆಲಾಸಿಟಿ ಐ ವಿಲ್ ಟೇಕ್ ಯು ಡ್ಯಾಶ್, ಯು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಯು ಕಾಸ್ 30 ಡಿಗ್ರಿ. ದೇರ್ಫೋರ್ ಯು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಯು ಕಾಸ್ 30 ಡಿಗ್ರಿ. ನಮಗೆ ಯು ಗೊತ್ತಿಲ್ಲ, ಯುನ ಕ್ಯಾಲ್ಕುಲೇಟ್ ಮಾಡಬೇಕು. ಯು ಇಂಟು ಕಾಸ್ 30 ಡಿಗ್ರಿ ಇಸ್ ನಥಿಂಗ್ ಬಟ್ ರೂಟ್ 3 ಡಿವೈಡೆಡ್ ಬೈ 2. ಬಟ್ ದಿಸ್ ವೆಲಾಸಿಟಿ ಯು ಎಕ್ಸ್ ಡ್ಯಾಶ್, ದಟ್ ಈಸ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಟ್ ದಿಸ್ ಟೈಮ್ ಈಸ್ ಈಕ್ವಲ್ ಟು ದ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಟ್ ದಿಸ್ ಟೈಮ್. ಸೊ ಯು ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಯು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಯು ಎಕ್ಸ್ ಆಗಿರುತ್ತೆ. ಯು ಎಕ್ಸ್ ಎಷ್ಟು ಬಂದಿದೆ ನಮಗೆ, 5 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 5 ಇಸ್ ಈಕ್ವಲ್ ಟು ಯು ಇಂಟು ರೂಟ್ 3 ಡಿವೈಡೆಡ್ ಬೈ 2. ದೇರ್ಫೋರ್ ಯು ಇಸ್ ಈಕ್ವಲ್ ಟು 10 divided by root 3 meter per second. This is the answer for the given question. Next question from 2012. The x and y component of a force F acting at 30 degree to the x axis are respectively. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕ್ವಶನ್ ನಂಬರ್ ಮೀನ್ಸ್ 2012 ಅಲ್ಲಿ ಒಂದು ವೆಕ್ಟರ್ ಇದೆ, ದಟ್ ಈಸ್ ದ ವೆಕ್ಟರ್ ಈಸ್ F. ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಎಕ್ಸ್ ಆಕ್ಸಿಸ್. ಹಾಗಾದರೆ ಎಕ್ಸ್ ಕಾಂಪೊನೆಂಟ್ ಆಫ್ ಫೋರ್ಸ್ ಎಷ್ಟಾಗಿರುತ್ತೆ, ವೈ ಕಾಂಪೊನೆಂಟ್ ಆಫ್ ಫೋರ್ಸ್ ಎಷ್ಟಾಗಿರುತ್ತೆ. ದಿಸ್ ಇಸ್ ಬೇಸ್ಡ್ ಆನ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್.
ತೀಟಾ ಯಾವುದಕ್ಕೆ ಅಡ್ಜಸೆಂಟ್ ಆಗಿರುತ್ತೋ ಆ ವ್ಯಾಲ್ಯೂ ಏನಾಗಿರುತ್ತೆ ಕಾಸ್ ಆಗಿರುತ್ತೆ. ಸೊ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎಫ್ ಕಾಸ್ ತೀಟಾ. ಸಿಮಿಲರ್ಲಿ ಎಫ್ ವೈ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎಫ್ ಸೈನ್ ತೀಟಾ ಆಗಿರುತ್ತೆ. ಇಲ್ಲಿ ಎಫ್ ಮತ್ತು ತೀಟಾನ ಕೊಟ್ಟಿದ್ದಾರೆ. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಇಂಟು ಕಾಸ್ ತೀಟಾ ಇಸ್ ನಥಿಂಗ್ ಬಟ್ ಕಾಸ್ 30 ಡಿಗ್ರಿ. So that cos 30 degree is root 3 by 2. So root 3 by 2 times f. This is the force along x component. Similarly, force along y component is f into sin 30 degree. Sin 30 degree is 1 by 2. So fy is equal to f divided by 2. This is the answer for the given question. So root 3 by 2 times f and f by 2 is the answer. ನೋಡಿ ಇದೇ ಕ್ವಶನ್ ಅಲ್ಲಿ ಈ 30 ಡಿಗ್ರಿನ ನಮಗೆ ಇಲ್ಲಿ ಕೊಟ್ಟಿದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಕಾಂಪೊನೆಂಟ್ ಕೊಟ್ಟಿದ್ರೆ, ವಿತ್ ರೆಸ್ಪೆಕ್ಟ್ ಟು ವೈ ಕಾಂಪೊನೆಂಟ್ ಏನಾದರೂ ಕೊಟ್ಟಿದ್ರೆ ನಮಗೇನಾಗಿರುತ್ತೆ ಅಂದರೆ ಫೋರ್ಸು ನೋಡಿ ತೀಟಾ ಯಾವುದಕ್ಕೆ ಅಡ್ಜಸೆಂಟ್ ಆಗಿರುತ್ತೋ ಅದಕ್ಕೆ ಕಾಸ್ ತೀಟಾ ಬರುತ್ತೆ. ಸೊ ಇಲ್ಲಿ ಎಫ್ ವೈ ಇಸ್ ಈಕ್ವಲ್ ಟು ಏನಾಯಿತು ಎಫ್ ಕಾಸ್ 30 ಡಿಗ್ರಿ ಆಗುತ್ತೆ. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎಫ್ ಸೈನ್ 30 ಡಿಗ್ರಿ ಆಗಿರುತ್ತೆ. ಸೊ ಎಫ್ ಇಂಟು ಕಾಸ್ 30 ಡಿಗ್ರಿ ಇಸ್ ರೂಟ್ 3 ಡಿವೈಡೆಡ್ ಬೈ 2. ಸಿಮಿಲರ್ಲಿ cos sin 30 degree is 1 by 2. So this is the answer when theta is with respect to y axis anta kottidre, that is the vector makes an angle 30 degree with the y axis anta koಟ್ರೆ ಇದು ಈ ಕೇಸಲ್ಲಿ ಕೇಳಿರ್ತಕ್ಕಂಥದ್ದು the vector makes an 30 degree angle with the axis. So answer for the question is this is the answer. Next question from 2011. The height y and the distance x along the horizontal plane of a projectile on a certain planet is given by y is equal to 8t minus 5t square meter and x is equal to 60 meter, where t is in second. The velocity with which the projectile is projected is. Let's move on to the solution for this question. Question ಅಲ್ಲಿ y ಕೊಟ್ಟಿದ್ದಾರೆ ಹಾಗೆ x ಕೊಟ್ಟಿದ್ದಾರೆ. ನೋಡಿ ಇದು ಪ್ರೊಜೆಕ್ಟೈಲ್ ಮೋಷನ್ ಇನ ಸ್ಟ್ಯಾಂಡರ್ಡ್ ಈಕ್ವೇಷನ್ ಇಲ್ಲ. ನಮಗೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಇರತಕ್ಕಂಥದ್ದು y is equal to ax minus bx ಫಾರ್ಮ್ ಆರ್ y is equal to ax plus bx ಫಾರ್ಮ್. ಬಟ್ ಇಲ್ಲಿರ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿದೆ. ನಾನು ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ಗೆ ಕನ್ವರ್ಟ್ ಮಾಡ್ತೀನಿ ಬಿಕಾಸ್ ಎಕ್ಸ್ ಇಸ್ ಗಿವನ್. ನೋಡಿ y is equal to 8t minus 5t ಸ್ಕ್ವೇರ್. ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 60 ಇದೆ, ದೇರ್ ಫಾರ್ ಟಿ ಇಸ್ ಈಕ್ವಲ್ ಟು ಏನಾಯಿತು ಎಕ್ಸ್ ಡಿವೈಡೆಡ್ ಬೈ 6 ಆಯಿತು. ಈ ಟಿ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. y is equal to 8 into t is nothing but x divided by 6. 5 into t square is nothing but x square divided by 6 square is 36. So y is equal to 8 by 6x minus 5 divided by 36 x square. This is in the standard form, that is y is equal to ax minus bx form ಗೆ ಈ equation modify ಆಯಿತು. ಇಲ್ಲಿ a ಮತ್ತು b ನ ಕಾನ್ಸ್ಟೆಂಟ್ ಏನಾಗಿದೆ, a is equal to ಏನು ಸಿಕ್ಕಿದೆ, a is nothing but 8 by 6. Similarly, b is equal to ಏನಾಯ್ತು ಇಲ್ಲಿ, b is equal to 5 divided by 36. ಇಲ್ಲಿ b ಬರ್ಕೊಳ್ತೀನಿ, b is equal to 5 divided by 36. ನಮಗೆ ಗೊತ್ತಿದೆ ಇಲ್ಲಿ a ಮತ್ತು b ನ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಏನಾಗಿರುತ್ತೆ ಅಂತ. a is nothing but tan theta. a is equal to tan theta, that is equal to ಎಷ್ಟಿದೆ 8 by 6. Similarly, b is equal to g divided by 2u square cos square theta, that is equal to 5 divided by 36. These are the constant we got when we are deriving this expression. ಇಲ್ಲಿ ನಮಗೆ u ಬೇಕಾಗಿರ್ತಕ್ಕಂಥದ್ದು, uಗೆ ಥೀಟಾ ಬೇಕಾಗಿದೆ. ಆ ಥೀಟಾ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ ಡೈರೆಕ್ಟ್ಲಿ ಥೀಟಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಫಿಕಲ್ಟಿ ಆಗುತ್ತೆ. ಈ ಫಾರ್ಮುಲಾದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಸ್ ಥೀಟಾ, ನಮಗಿಲ್ಲಿ ಟ್ಯಾನ್ ಥೀಟಾ ಇದೆ. ಟ್ಯಾನ್ ಥೀಟಾ ಯೂಸ್ ಮಾಡಿಕೊಂಡು ನಾನು ಕಾಸ್ ಥೀಟಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಟ್ರಯಾಂಗಲಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಿದಾಗ ದಿಸ್ ಇಸ್ ಥೀಟಾ. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಈಸ್ 8, ಅಡ್ಜಸೆಂಟ್ ಈಸ್ 6. ಹಾಗಾಗಿ ಈ ವ್ಯಾಲ್ಯೂ ಏನಾಗಿರಬೇಕು, ಸ್ಕ್ವೇರ್ ರೂಟ್ ಆಫ್ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್, ಪೈಥಾಗೊರಸ್ ಥಿಯರಮ್. 8 ಸ್ಕ್ವೇರ್ ಇಸ್ 64, 6 ಸ್ಕ್ವೇರ್ ಇಸ್ 36, ಸೊ ದಟ್ 100 ಆಗುತ್ತೆ. ಅಂಡರ್ ರೂಟ್ ಆಫ್ 100 ಇಸ್ 10 ಬಂತು. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಯಿತು, ಆ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾರ್ಟಿನಸ್. ಅಡ್ಜಸೆಂಟ್ ಇಸ್ 6, ಹೈಪಾರ್ಟಿನಸ್ ಇಸ್ 10. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ g is nothing but 10 2u square cos theta. Cos theta is 6 by 10. 6 divided by 10 whole square is equal to 5 divided by 36. ಸಿಂಪ್ಲಿಫೈ ಮಾಡಿದರೆ ಇದನ್ನು 10 divided by 2u square into 36
ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 36. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ, ಇಲ್ಲಿ ಮಾಡ್ತಾ ಇದ್ದೀನಿ. 10 ಡಿವೈಡೆಡ್ ಬೈ 2u ಸ್ಕ್ವೇರ್ ಇಂಟು 36 ಇಂಟು 100ನ ಮೇಲ್ಗಡೆ ತೊಗೊಂಡೋದ್ರೆ ಇಲ್ಲಿಗೆ ಬರ್ತದೆ. ಸೊ ದಟ್ ದಿಸ್ ಇಸ್ ಬಿಕಮ್ಸ್ 5 ಡಿವೈಡೆಡ್ ಬೈ 36. 36 ಗೆಟ್ ಕ್ಯಾನ್ಸಲ್ ಔಟ್. u square is equal to 10 into 100 divided by 5 into 2. 5 into 2 is 10. 10 get cancel out. U square is 100. U is nothing but 10 meter per second. This is the answer for the given question.